ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿರುವಂತಹ ಗಿಲ್ಲಿ ಹವಾ ಇಡೀ ಕರ್ನಾಟಕವನ್ನೇ ವ್ಯಾಪಿಸಿಬಿಟ್ಟಿದೆ. ಅದರಲ್ಲೂ ಕೂಡ ಮಂಡ್ಯ, ಮಳವಳ್ಳಿ, ಮದ್ದೂರು ಇಲ್ಲೆಲ್ಲ ಕಡೆಯೂ ಕೂಡ ಈಗ ಗಿಲ್ಲಿಯದ್ದೇ ಹಾವಳಿ. ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಗಿಲ್ಲಿಯನ್ನ ಜನ ಅಭಿಮಾನದ ಹೊಳೆಯಲ್ಲಿ ತೇಲಿಸ್ತಿದ್ದಾರೆ. ಗಿಲ್ಲಿ ಕೆಳಗಡೆ ಕಾಲಿಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಆ ಜನ ಆ ಪರಿ ಮುತ್ತಿಡ್ತಾ ಇದ್ದಾರೆ. ಆ ಪರಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ತಮ್ಮ ಮನೆಯ ಮಗನೇ ಗೆದ್ದಂತಹ ಸಂಭ್ರಮ, ಖುಷಿ ಇವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಊರಿಗೆ ಊರೇ ಗಿಲ್ಲಿಯ ಬಳಿ ಬಂದು ಖುಷಿಯನ್ನ ಮತ್ತು ಆ ಸಂಭ್ರಮವನ್ನು ಆಚರಿಸ್ತಾ ಇದೆ, ಸಂಭ್ರಮಿಸ್ತಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಗಿಲ್ಲಿಯ ಆಸ್ತಿಯ ಬಗ್ಗೆನೂ ಕೂಡ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಗಿಲ್ಲಿ ಬಡವನ, ಗಿಲ್ಲಿ ಶ್ರೀಮಂತನ, ಗಿಲ್ಲಿಯ ಬಳಿ ಏನೆಲ್ಲ ಇದೆ, ಏನೆಲ್ಲ ಇಲ್ಲ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಜೊತೆಗೆ ಆತನ ಕುಟುಂಬ, ಆತನ ತಂದೆ ತಾಯಿ ಏನು ಮಾಡ್ತಿದ್ದಾರೆ, ಎಷ್ಟು ಆಸ್ತಿ ಪಾಸ್ತಿಗಳಿದ್ದಾವೆ, ಏನೆಲ್ಲ ಅಸೆಟ್ಗಳನ್ನು ಗಿಲ್ಲಿ ಮಾಡಿಕೊಂಡಿದ್ದಾನೆ, ಹೀಗೆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಈಗ ಚರ್ಚೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹಾಗಾದರೆ ಗಿಲ್ಲಿಯ ಕಂಪ್ಲೀಟ್ ವಿವರವನ್ನು, ಆಸ್ತಿ ಪಾಸ್ತಿಯ ಎಲ್ಲ ವಿವರವನ್ನು ನೋಡ್ತಾ ಹೋಗೋಣ. ಬಡವನ ಶ್ರೀಮಂತನ ಅಂತ ಹೇಳಿಬಿಟ್ಟು ಆಮೇಲೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಳವಳ್ಳಿ, ಮದ್ದೂರು, ಮಂಡ್ಯ ಈ ಕಂಪ್ಲೀಟ್ ರೋಡ್ ಏನಿದೆ, ಬೆಂಗಳೂರಿಂದ ಮೈಸೂರು ಹೋಗುವಂಥ ರೋಡು, ಬಹುಶಃ ಸೋಮವಾರ ಒಂದು ರೀತಿಯಲ್ಲಿ ಹಿಂದೆಂದೂ ಕಾಣದಂತಹ ಜನ ಸಮೂಹವನ್ನು, ಜನ ಸಾಗರವನ್ನು ನೋಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಅಂತಲೇ ಹೇಳ್ಬೋದು. ಬಹುಶಃ ಈ ಹಿಂದೆನೂ ಕೂಡ ಈ ರೀತಿ ಆಗಿಲ್ಲ, ಇನ್ನು ಮುಂದೆನೂ ಕೂಡ ಈ ರೀತಿ ಆಗಲಿಕ್ಕಿಲ್ಲ ಅಂತಲೂ ಕೂಡ ಅನಿಸುತ್ತೆ. ಆ ಪರಿಪ್ರಮಾಣದಲ್ಲಿ ಜನರು ಸೇರಿದರು. ಕೇವಲ ಜನರು ಸೇರಿದ್ದಲ್ಲ, ಜನರ ಜಾತ್ರೆ ಅಲ್ಲಿ ಸೇರಿತ್ತು ಅಂತಲೇ ಹೇಳ್ಬೋದು. ಆ ಪ್ರಮಾಣದಲ್ಲಿ ಜನರಲ್ಲಿ ಒಟ್ಟಾಗಿದ್ದರು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರೆಲ್ಲರ ಮುಖದಲ್ಲೂ ಇದ್ದಂಥ ಖುಷಿ, ಅವರೆಲ್ಲರ ಮುಖದಲ್ಲಿದ್ದಂತಹ ಒಂದು ಸಾಧಿಸಿದಂಥ ಮನೋಭಾವ, ಅವರೆಲ್ಲರ ಮುಖದಲ್ಲಿದ್ದಂತಹ ಒಂದು ಸಂತೃಪ್ತ ಮನೋಭಾವ ಏನು, ಅದೇ ನಮ್ಮನೆ ಹುಡುಗ ಗಿಲ್ಲಿ ಗೆದ್ದು ಬಿಟ್ಟ ಅನ್ನುವಂಥದ್ದು. ಹೌದು, ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋ ಇಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಹಾಸು ಹೋಗಿದೆ, ಅಥವಾ ಇಷ್ಟರ ಮಟ್ಟಿಗೆ ಜನರನ್ನು ಆವರಿಸಿಕೊಂಡಿದೆ ಅನ್ನುವಂತಹ ಚಿಕ್ಕ ನಿರೀಕ್ಷೆ ಇನ್ಫ್ಯಾಕ್ಟ್ ನನಗೂ ಕೂಡ ಇರಲಿಲ್ಲ. ಆದರೆ ಈಗ ಜನರ ಪ್ರೀತಿ, ಜನರ ಒಂದು ಸಂಭ್ರಮ, ಜನರು ತೋರಿಸ್ತಿರುವಂತಹ ಈ ಒಂದು ವಿಶೇಷವಾದಂತಹ ಅಭಿಮಾನ, ಇವೆಲ್ಲವನ್ನು ಕೂಡ ಗಮನಿಸಿದರೆ ಬಿಗ್ ಬಾಸ್ ಯಾವ ಮಟ್ಟಕ್ಕೆ ಇಡೀ ಜನ ಸಮೂಹವನ್ನು ವ್ಯಾಪಿಸಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಗಿಲ್ಲಿಯ ಹಿನ್ನೆಲೆ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಿರುವಂಥದ್ದು ಒಂದು ರೀತಿಯಲ್ಲಿ ಒಳ್ಳೆಯದು, ಇನ್ನೊಂದು ರೀತಿಯಲ್ಲಿ ದುರಂತವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಇಲ್ಲಿ ಸಂಭ್ರಮಿಸಬೇಕಾದಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಈ ಸಂದರ್ಭದಲ್ಲಿ ಈ ರೀತಿ ಅಲ್ಪತೃಪ್ತರು ಸೃಷ್ಟಿಸಿದಂತಹ ವಿವಾದ ಅಥವಾ ಅವರು ಹಾಕಿದಂತಹ ಇದೊಂದು ಬಾಂಬು ಈಗ ಎಲ್ಲೆಲ್ಲೋ ಸ್ಫೋಟಿಸ್ತಾ ಇದೆ, ಎಲ್ಲೆಲ್ಲೋ ಚರ್ಚೆಯನ್ನು ಹುಟ್ಟು ಹಾಕಿದೆ. ಹೌದು, ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಗಿಲ್ಲಿ ನಟ ಆಲಿಯಾಸ್ ನಟರಾಜ್ ಹಳ್ಳಿಯಲ್ಲಿ ಓದಿ ಬೆಳೆದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದು ಸಾಕಷ್ಟು ಕಷ್ಟಗಳನ್ನು ಎದುರಿಸಿದಂತಹ ಒಬ್ಬ ಸಾಮಾನ್ಯ ಹುಡುಗ. ಎಷ್ಟೇ ಕಷ್ಟ ಬಂದರೂ ಕೂಡ ನಗಿಸೋದನ್ನು ಮರೆಯದೆ ನಗುವೆ ಸಹಜ ಧರ್ಮ, ನಗಿಸೋದು ಪರಧರ್ಮ ಅನ್ನುವಂಥ ತತ್ವವನ್ನು ಇಲ್ಲಿ ಆತ ಅಳವಡಿಸಿಕೊಂಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಆತನ ಜೀವನವನ್ನು ನಾವು ತಿರುವಿ ನೋಡಿದಾಗ ಗೊತ್ತಾಗ್ತದೆ. ಗಿಲ್ಲಿ ನಟ ತನ್ನ ಸಹಜ ಹಾಸ್ಯ, ಸರಳ ಮಾತು ಮತ್ತು ನಗುಮುಖದ ನಡವಳಿಕೆ ಹಾಗೂ ಸ್ಥಳದಲ್ಲೇ ಆ ಮಾತನಾಡುವಂಥ ಸಂದರ್ಭದಲ್ಲೇ ಕೊಡುವಂಥ ಪಂಚಿನಿಂದ ಸಿಕ್ಕಾಬಟ್ಟೆ ಇಷ್ಟವಾದಂತಹ ಒಬ್ಬ ಕಲಾವಿದ. ಯಾವುದೇ ಕೃತಕತೆ ಇಲ್ಲದೆ ಎಲ್ಲೂ ಕೂಡ ಇವನು ಈ ಸ್ಕ್ರಿಪ್ಟಿಗೋಸ್ಕರನೋ ಅಥವಾ TRPಗೋಸ್ಕರನೋ ಅಥವಾ ಜನರನ್ನು ಸೆಳೆಯೋದಕ್ಕೋಸ್ಕರನೋ ಅಥವಾ ಬೇರೆ ಯಾವುದೋ ಕೆಟ್ಟ ಉದ್ದೇಶದಿಂದನೋ ಹೀಗೆ ಮಾತನಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಅನಿಸೋದಿಲ್ಲ. ಆತ ಮಾತನಾಡುವಂಥ ಶೈಲಿ ಜನರಿಗೆ ತುಂಬ ಇಷ್ಟ. ಪಕ್ಕ ಲೋಕಲ್ಲು, ಈ ಟಿಪಿಕಲ್ಲು ಮಂಡ್ಯ ಮೈಸೂರು ಭಾಗದ ಜನರು ಮಾತನಾಡ್ತಾರಲ್ಲ, ಆ ರೀತಿ ಮಾತನಾಡೋದ್ರಲ್ಲಿ ಗಿಲ್ಲಿ ಪಂಟ್ರು. ದಿನದಿಂದ ದಿನಕ್ಕೆ ಆತನ ಅಭಿಮಾನಿ ಬಳಗ ಹೆಚ್ಚುತ್ತಾನೆ ಇದೆ ಅನ್ನೋದಕ್ಕೆ ಸೋಮವಾರ ಸೇರಿದ್ದಂತಹ ಜನರ ಈ ಜನಸಾಗರವೇ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಗಿಲ್ಲಿ ನಟನ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಈಗಾಗಲೇ ಹೇಳಿದಂತೆ ಗಿಲ್ಲಿಯ ನಿಜವಾದಂಥ ಹೆಸರು ಮಳವಳ್ಳಿ ನಟರಾಜ್ ಅಂತ ಹೇಳ್ಬಿಟ್ಟು ಹಾಸ್ಯ ಕಲಾವಿದನಾಗಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ್ದು ಈತ ಇತ್ತೀಚೆಗೆ. ಕಿರುತೆರೆ ಶೋಗಳು, ರಿಯಾಲಿಟಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಜನರ ಗಮನವನ್ನು ಸೆಳೆದಂತಹ ನಟ ಈತ, ಕಲಾವಿದ ಈತ.
ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲದೆ ತನ್ನ ಪ್ರತಿಭೆಯ ಆಧಾರದ ಮೇಲೇ ಈತ ಈ ಹಂತಕ್ಕೆ ಬಂದಿದ್ದು ಅನ್ನೋದು ಮತ್ತೊಂದು ಈತನ ಆತ್ಮತೃಪ್ತಿಯ ಭಾಗ. ಬಿಗ್ ಬಾಸ್ ಮನೆಯ ಒಳಗಡೆ ಬರೋದಕ್ಕಿಂತ ಮುಂಚೆ ಈತ ಸಾಕಷ್ಟು ಸಾಹಸಗಳನ್ನು ಪಟ್ಟಿದ್ದಾನೆ. ಸೆಟ್ ಬಾಯ್ ಆಗಿ ಸಿಕ್ಕಾಬಟ್ಟೆ ಒದ್ದಾಡಿದ್ದಾನೆ. ಅದಕ್ಕಿಂತ ಮುನ್ನ ಸೆಟ್ ಬಾಯ್ ಅವಕಾಶ ಸಿಗೋದಕ್ಕಿಂತ ಮುನ್ನ ಎಷ್ಟೋ ದಿನ ಊಟ ಇಲ್ಲದೆ ಒಂದು 10 ರೂಪಾಯಿ ಇಟ್ಕೊಂಡು ಇಡೀ ದಿನವನ್ನು ಸಾಗಿಸಿದಂಥ ಉದಾಹರಣೆಗಳಿದ್ದಾವೆ. ಎಷ್ಟೋ ರಾತ್ರಿ ಮೆಜೆಸ್ಟಿಕ್ನಲ್ಲಿ ಕಳೆದಂತಹ ಎಕ್ಸಾಂಪಲ್ಗಳಿದ್ದಾವೆ. ಒಂದೆರಡು ಸಲ ಊರಿಗೆ ವಾಪಸ್ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟು ನಿಂತವನು ನಂತರ ನಿಂತು ಗಟ್ಟಿಯಾಗಿ ಬೇರೇರುವಂತೆ ಮಾಡಿದ್ದು ಆತನ ಆತ್ಮವಿಶ್ವಾಸ. ಇವತ್ತಿಗೆ ಬಿಗ್ ಬಾಸ್ ಮನೆಯ ಒಳಗಡೆ ಗಿಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ತಾನು ಸೋಲೋದಿಲ್ಲ, ಅಳೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟವ. ಟೀಕೆಗಳು ಬಂದರೂ ಕೂಡ ನಗುಮುಖದಿಂದ ಎದುರಿಸಿ ಆ ನಗುವಲ್ಲೇ ಎಲ್ಲರ ಬಾಯಿ ಮುಚ್ಚಿಸಿದಂತಹ ಒಬ್ಬ ವಿನಮ್ರವಾದಂತಹ ಆಟಗಾರ. ಅದಕ್ಕಾಗಿಯೇ ಕನ್ನಡದ ಜನರು, ಕನ್ನಡದ ಮನಸ್ಸುಗಳು ಇವತ್ತು ಈ ಹೃದಯವನ್ನು ಗೆದ್ದಿರುವಂಥದ್ದು, ಅಥವಾ ಕನ್ನಡದ ಹೃದಯವನ್ನು ಈ ಹೃದಯ ಗೆದ್ದಿರುವಂಥದ್ದು. ಗಿಲ್ಲಿ ನಟ ಟಿವಿ ಶೋಗಳು, ರಿಯಾಲಿಟಿ ಕಾರ್ಯಕ್ರಮಗಳು, ಅತಿಥಿ ಪಾತ್ರಗಳಿಂದ ಸಂಪಾದಿಸಿದಂಥ ಆದಾಯ ಇತ್ತೀಚೆಗೆ ಆದರೂ ಕೂಡ ಅದಕ್ಕಿಂತ ಮುನ್ನ ಈತ ಪಾಪ್ಯುಲರ್ ಆಗಿದ್ದು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂತಹ ಈ ಚಿಕ್ಕ ಪುಟ್ಟ ಶಾರ್ಟ್ಸ್ಗಳಿಂದ. ಚಿಕ್ಕ ಪುಟ್ಟ ಶಾರ್ಟ್ಸ್ಗಳು, ಶಾರ್ಟ್ ಮೂವಿಗಳು ಈತನನ್ನು ನಂತರ ದೊಡ್ಡ ದೊಡ್ಡ ಪರದೆಯವರೆಗೂ ಕೂಡ ಕರೆದುಕೊಂಡು ಬಂತು. ಅಲ್ಲಿವರೆಗೂ ಈತ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತಾ ಇದ್ದ. ಅದ್ರ ಜೊತೆಗೆ ಇನ್ನಿತರ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ. ಬಿಗ್ ಬಾಸು ವಾರಕ್ಕೆ ಸುಮಾರೊಂದು 50,000ದಿಂದ 1,00,000 ಸಂಭಾವನೆಯನ್ನು ಕೊಡ್ತಾ ಇತ್ತು. ಇದರಿಂದ ಆರ್ಥಿಕ ಸ್ಥಿತಿ ಸ್ವಲ್ಪ ಬಲವರ್ಧನೆ ಆಗಿತ್ತು. ಆದರೆ ಇದಕ್ಕಿಂತ ಮುನ್ನವೇ ಗಿಲ್ಲಿ ತನ್ನ ಸಂಪಾದನೆಯನ್ನು ವಿವೇಕದಿಂದ ಬಳಸಿಕೊಂಡಿದ್ದ. 2025ರಲ್ಲಿ ಸುಮಾರು 23 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಕೂಡ ಖರೀದಿಸಿದ್ದ. ಮನೆ, ವೆಹಿಕಲ್ಲು, ಇತರ ಆರ್ಥಿಕ ಹೂಡಿಕೆಗಳ ಮೂಲಕ ತನ್ನ ಭವಿಷ್ಯವನ್ನು ಗಟ್ಟಿ ಮಾಡಿಕೊಂಡಿದ್ದ. ಇನ್ನು ಮನೆ ಕಡೆ ಹೋದರೆ, ಮನೆ ಕಡೆಯೂ ಕೂಡ ತಮ್ಮ ಈ ಒಂದು ಪುಟ್ಟ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಆಸ್ತಿ, ಪಾಸ್ತಿ, ಭೂಮಿ ಎಲ್ಲವೂ ಕೂಡ ಇದೆ. ಸ್ವಂತ ಮನೆ ಇದೆ ಊರಲ್ಲಿ, ಅದ್ರ ಜೊತೆಗೆ ಒಂದಷ್ಟು ಆಸ್ತಿ ಇದೆ. ಅಲ್ಲಿ ಒಂದಷ್ಟು ಕೃಷಿ ಚಟುವಟಿಕೆಗಳು ಕೂಡ ನಡೀತವೆ. ಕಬ್ಬು ಬೆಳೀತಾರೆ, ತೆಂಗು ಬೆಳೀತಾರೆ, ಹಾಗೆಯೇ ರಾಗಿ ಬೆಳೀತಾರೆ. ಸ್ವಲ್ಪ ಈ ಹಿಂದೆ ಜೋಳವನ್ನು ಕೂಡ ಬೆಳೀತಿದ್ರು ಅನ್ನುವಂತಹ ಮಾಹಿತಿ ಇದೆ. ರೇಷ್ಮೆ ಸಾಕಾಣಿಕೆಯನ್ನು ಕೂಡ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಇದೆ. ಈಗ ಅವರು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಬದುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧೆ ಆಗೋದಕ್ಕಿಂತ ಮುನ್ನ ಆತನ ಬಳಿ ಇದ್ದದ್ದು ಬೇರೆ, ಈಗ ಈತನ ಬಳಿ ಇರುವಂಥದ್ದು ಬೇರೆ. ಹೀಗಾಗಿ ಇಲ್ಲಿ ಬಿಗ್ ಬಾಸ್ ಗೆಲುವಿನ ಹಣ ಮತ್ತು ಇತರ ಟಿ ವಿ ಕಾರ್ಯಕ್ರಮಗಳಿಂದ ಬಂದಂಥ ಆದಾಯ, ಕಾರು, ಇನ್ನಿತರ ಹೂಡಿಕೆಗಳನ್ನು ಸೇರಿಸಿ ನೋಡಿದ್ರೆ 2025ರ ಅಂದಾಜಿನ ಪ್ರಕಾರ ಗಿಲ್ಲಿ ನಟನ ನೆಟ್ ವರ್ತ್ ಸುಮಾರು 1.3 ಕೋಟಿ ರೂಪಾಯಿ ಅಂತಲೂ ಕೂಡ ಅಂದಾಜು ಪಡ್ತಾರೆ. ಇದು ಸಾರ್ವಜನಿಕವಾಗಿ ಲಭ್ಯವಿರುವಂತಹ ಮಾಹಿತಿಯ ಆಧಾರದ ಅಂದಾಜು ಮಾತ್ರ. ಹಾಸ್ಯ, ಸರಳತೆ ಮತ್ತು ಶ್ರಮದ ಮೂಲಕ ಗಿಲ್ಲಿ ನಟ ಇಂದು ಕನ್ನಡ ಮನೋರಂಜನಾ ಲೋಕದಲ್ಲಿ ತನ್ನದೇ ಆದಂಥ ಸ್ಥಾನವನ್ನು ಪಡೆದಿದ್ದಾನೆ. ಕೇವಲ ಹಾಸ್ಯ ಕಲಾವಿದನಾಗಿ ಮಾತ್ರವಲ್ಲ, ತನ್ನ ಪರಿಶ್ರಮದಿಂದ ಯಶಸ್ಸನ್ನು ಸಾಧಿಸಿದಂತಹ ಸಾಧಕನಾಗಿಯೂ ಕೂಡ ಗಿಲ್ಲಿ ಇವತ್ತು ನಮ್ಮ ಎದುರುಗಡೆ ನಿಂತಿದ್ದಾನೆ. ಆತ ಮಾಡಿರುವಂಥ ಸಾಧನೆಯ ಬಗ್ಗೆ ಆತನಿಗೆ ಹೆಮ್ಮೆ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಇದೆ. ಆತ ಸಾಧಿಸಿ ಈ ಹಂತಕ್ಕೆ ಬಂದು ನಿಂತಿರೋದ್ರ ಬಗ್ಗೆ ಹೆಮ್ಮೆ ಇದೆ. ಹೀಗಾಗಿ ಈಗ ಸುಮಾರು ಒಂದು ನೆಟ್ವರ್ತ್ 1 ಕೋಟಿಗಿಂತ ಹೆಚ್ಚಿಗೆ ಇರೋದ್ರಿಂದ ಗಿಲ್ಲಿ ಬಡವ ಅಂತೂ ಅಲ್ಲ ಕಣ್ರಿ. ಬಡವನ ಮಕ್ಕಳು ಬೆಳಿಬೇಕು ಸತ್ಯ, ಆದರೆ ಗಿಲ್ಲಿ ಬಡವ ಅಂತೂ ಅಲ್ಲ. ಅಶ್ವಿನಿ ಅವರು ಹೇಳಿದ್ರಲ್ಲ, ಅಂತಹ ಬಡವ ಅಂತೂ ನಮ್ಮ ಗಿಲ್ಲಿ ಅಲ್ವೇ ಅಲ್ಲ ಅನ್ನೋದನ್ನು ನಾವಿವಾಗ ಅಶ್ವಿನಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಕೇವಲ ಅಶ್ವಿನಿ ಅಂತಲ್ಲ, ಅಶ್ವಿನಿ ರೀತಿ ಸಾಕಷ್ಟು ಜನ ಇದ್ದಾರೆ. ಅವರೆಲ್ರಿಗೂ ಕೂಡ ಈ ಸ್ಟೋರಿ ತಲುಪುವಂತೆ ಮಾಡಿ ಅಂತೇಳಿ ಹೇಳ್ತಾ, ನಿಮಗೆ ಏನನ್ಸುತ್ತೆ ಗಿಲ್ಲಿ ಬಗ್ಗೆ ಕೇಳಿದಾಗ, ಗಿಲ್ಲಿಯ ಈ ಸಾಧನೆಗಳನ್ನು ಕೇಳಿದಾಗ, ಗಿಲ್ಲಿಯ ಈ ಆಸ್ತಿಯ ಬಗ್ಗೆ ತಿಳಿದುಕೊಂಡಾಗ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.